ಅವಳಿಗೆ ಗಿಲ್ಟ್ ಕಾಡ್ತಿದೆ ಅನ್ಸುತ್ತೆ ಅಮ್ಮ, ಏನೂ ಹೇಳ್ತಿಲ್ಲ ಆಗ್ಲಿಂದ. ನೋಡಿ ವಿನುತಾ ಅವ್ರೆ, ಹಿಂದೆ ಆಗಿದ್ರ ಬಗ್ಗೆ ಯೋಚನೆ ಮಾಡಿ ಯಾರಿಗೂ ಏನೂ ಪ್ರಯೋಜನ ಇಲ್ಲ. ಮುಂದೆ ಜೀವನ ಆದ್ರೂ ಚೆನ್ನಾಗಿರ್ಲಿ ಅಂತ ಬಯಸೋಣ. ಅವರಲ್ಲಿದ್ದಾರೆ. ಹಾ, ಅಲ್ಲಿದ್ದಾರೆ. ಏನಂತ ನೆಪ ಹೇಳಿ ಅವ್ರ ಹತ್ರ ಹೋಗೋದು? ಹಾ, ಅವ್ವ ಎಲ್ಲ ಮುಗೀತಲ್ವಾ? ಇನ್ನೇನು ಹೊರಡೋದಲ್ವಾ? ಮೇಡಮ್, ದುಡ್ಡೆಲ್ಲ ಸೆಟ್ಲ್ ಆಗಿದೆ ಅಲ್ವಾ? ಏನಾದರೂ ಕೊಡೋದಿದೆಯಾ? ಎಲ್ಲ ಕೊಟ್ಟಾಗಿದೆಯಲ್ಲ. ಹೌದಾ, ಎಕ್ಸ್ಟ್ರಾ ಸಿಗುತ್ತೇನೋ ಅಂತ ಬಂದೆ. ನಾವೆಷ್ಟು ಮಾತಾಡಿದೀವಿ ಅಷ್ಟೆಲ್ಲ ಕ್ಲಿಯರ್ ಮಾಡಿದ್ದೀನಿ, ಮತ್ತೇನು ಎಕ್ಸ್ಟ್ರಾ? ಇರಿ, ನಾನು ಕೊಡ್ತೀನಿ. ಪುಟ್ಟಕ್ಕ, ನಾವಿನ್ನೊಬ್ಬರನೇ ಮತ್ತೆ ಸಿಗುಮ. ಊಟ ಮಾತ್ರ ಪಸಂದಾಗಿತ್ತು ಪುಟ್ಟಕ್ಕ. ಹೌದು ಅಮ್ಮರೇ, ಎಲ್ಲರೂ ಅದನ್ನೇ ಅಂತಿದ್ರು. ವಿನುತಾ ಕಡೆಯವರು ಅಡಿಗೆ ಮಾಡಿತ್ತು. ವಾ, ಕೀನುತ ಕಡೆಯವ್ರೆ, ನಾನೇನೋ ನೀನೇ ಏಳು ಮಾಡಿಸಿದ್ದು ಅನ್ಕಂಡೆ. ಇಲ್ಲ ಅತ್ತೆ, ಅವಂಗೇನು ತೊಂದರೆ ಆಗ್ಬಾರ್ದು ಅಂತ ವಿನುತಾ ಅಕ್ಕನೆ ಬೆಂಗಳೂರಿಂದ ಕೇಟ್ರಿಂಗ್ ಅವ್ರನ್ನ ಕರ್ಸಿದ್ದು. ಓ, ಬೆಂಗಳೂರಿನವ್ರೆ, ಅದ್ಕೆಯ ಸಖತ್ತಾಗಿ ಮಾಡವ್ರೆ. ಒಳ್ಳೇದಾಗ್ಲವ, ಬರ್ತೀವಿ ಪುಟ್ಟಕ್ಕ. ಸುಮಾ, ನೀನು ಭಾವನ್ ಕರ್ಕೊಂಡು ಹೋಗವಿ. ಬರ್ತೀನಿ. ಹಲೋ ಹಲೋ ಸ್ನೇಹ ಮೇಡಮ್, ನಾನು ಬ್ಯಾಂಕ್ ಮ್ಯಾನೇಜರ್ ಸತೀಶ್ ಮಾತಾಡ್ತಾ ಇದ್ದೀನಿ. ಏನಾಯ್ತು ಸರ್? ಏನಾದರೂ ಮುಖ್ಯವಾದ ವಿಷಯ ಆಯ್ತಾ? ಇಷ್ಟು ಬೆಳಗ್ಗೆ ಕಾಲ್ ಮಾಡಿಬಿಟ್ಟಿದ್ದೀರಾ? ಹಾ, ಹೇಳ್ಕಲಿ ಅಮ್ಮ. ಮುಖ್ಯವಾದ ವಿಷಯನೇ. ನೀನು ಆ ಮಗ ಏನು ಮಾಡಿದಾನೆ ಗೊತ್ತಾ? ಮಗ ಅಂತ ಕರಿಬೇಡ ಅವನ್ನ, ಪುರಿಯುತ್ತೆ ನನಗೆ. ಆದರೂ ನಿನ್ನ ಕ್ಯಾರೆಕ್ಟರ್ ಪ್ರಕಾರ ಅವನೇ ನಿನ್ನ ಮಗ. ಏನು ಮಾಡ್ತಾ ಈಗ? ನಿಮ್ದೊಂದ್ಸರಿ ಕೇಳ್ಬಿಟ್ಟು ಮಾಡೋಣ ಅನ್ಕೊಂಡೆ, ಆದರೆ ಅಮ್ಮ ಅವರು ತುಂಬ ಅವಸರ ಮಾಡಿಬಿಟ್ರು ಮೇಡಮ್. ಏನು ಮಾಡಿದ್ರು? ರೈತರು ಅಡ ಇಟ್ಟಿರೋ ಪತ್ರಗಳನ್ನೆಲ್ಲ ತರಿಸ್ಕೊಂಡ್ರು ಮೇಡಮ್. ನಿಜವಾಗ್ಲೂ ಅಮ್ಮ, ಡೆಲ್ಲಿಯಿಂದ ಆಫೀಸರ್ಸ್ನ ಕರ್ಕೊಬಂದು ವಾರ್ನಿಂಗ್ ಕೊಟ್ಟಿದ್ದಾನೆ. ಹೆಂಗೋ ಹುಡುಗರು ಮಾತಾಡ್ಬೇಕಾರೆ ಕೆತ್ಕಿ ವಿಷಯ ತಿಳ್ಕೊಂಡಿದ್ದೀನಿ. ನೀನೊಂದು ಪ್ಲಾನ್ ಮಾಡಿದ್ರೆ ಅದು ಉಲ್ಟಾ ಆಗಬೇಕು. ಅವನು ಆ ರೀತಿ ಪ್ಲಾನ್ ಮಾಡ್ತಿದ್ದಾನೆ. ಏನು ಹೇಳ್ತಿದ್ದೀರಾ? ಸರಿ ಸರ್, ನಾನು ನಿಮಗೆ ಆಮೇಲೆ ಫೋನ್ ಮಾಡ್ತೀನಿ. ಅತ್ತೆ ಯಾವ ಕಾರಣಕ್ಕೆ ಪತ್ರಗಳನ್ನ ಇಲ್ಲಿಗೆ ತರಿಸ್ಕೊಂಡ್ರು? ನನಗೆ ಒಂದು ಮಾತು ಹೇಳಿಲ್ವಲ್ಲ. ಆಫೀಸರ್ಗಳನ್ನೇ ಹೆದರಿಸೋ ಲೆವೆಲಲ್ಲಿದ್ದಾನೆ ಇವನು. ಬಂಡ ಬಡ್ಡಿ ಮಗ, ಯಾವುದಕ್ಕೂ ಹೆಸಲ್ಲ ಅವನು. ಹಾಗಾದರೆ ಅವಳು DC ಆಗೇ ಬಿಡ್ತಾಳೆ ಅಂತೀಯ? ಅಮ್ಮ, ಏನು ಅಧಿಕಾರನೇ ಇಲ್ಲದೆ ರಾಜ್ಯಭಾರ ಮಾಡ್ತಾಳೆ. ಇನ್ನೇನಾದ್ರೂ ಅಧಿಕಾರ ಸಿಕ್ಬಿಟ್ರೆ ಸರಿ, ನಿಂಗೆ ಆಮೇಲೆ ಫೋನ್ ಮಾಡ್ತೀನಿ. ನಾನು ಮ್ಯಾನೇಜರ್
ಮ್ಯಾನೇಜರ್ ಜೊತೆ ಮಾತಾಡ್ತಿದ್ದೆ, ಹಾಗೆ ವಿಷಯ ಗೊತ್ತಾಯ್ತು. ನೀವು ನಂಗೇನು ಹೇಳಿಲ್ವಲ್ಲ, ಅದಕ್ಕೆ ನಾನೇ ಕೇಳಕ್ ಬಂದೆ. ವಾ, ನೀನುವೇ ಮೆಸ್ತದಿಂದ ಏನೋ ಮುಚ್ಚಿಟ್ಟಿದ್ಯಾ? ಹೌದವ, ಅದು ಒಂದ್ಕಿತ ಬ್ಯಾಂಕ್ನಾಗೆ ಪತ್ರಗಳೆಲ್ಲ ಸರಿಯಾಗಿದೆಯಾ ಇಲ್ವಾ ಅಂತ ನೋಡುಮ ಅಂತ ತರಿಸ್ಕೊಂಡೆ. ಹಾಗೇನಾದರೂ ಇದ್ರೆ ನಾವು ಬ್ಯಾಂಕ್ಗೆ ಹೋಗಿ ಚೆಕ್ ಮಾಡೋಣ ಅತ್ತೆ, ಮನೆಗೆ ತರಿಸ್ಕೊಳ್ಳೋದು ಬೇಡ. ಯಾಕೆಂದರೆ ಅದರಲ್ಲಿ ಜನರ ಜಮೀನು ಮನೆ ಪತ್ರ ಎಲ್ಲ ಇರತ್ತಲ್ವಾ, ಏನಾದರೂ ಹೆಚ್ಚು ಕಡಿಮೆ ಆಗೋದ್ರೆ ಕಷ್ಟ ಅಲ್ವಾ? ನಾಜೂಕಾಗಿ ನಾನು ಮಾಡಿರೋ ತಪ್ಪು ಅಂತ ನನಗೆ ಹೇಳ್ತಿದ್ದಾಳ ಇವಳು. ಏನಾಯ್ತತ್ತೆ? ನಾನು ಹೇಳ್ತಿರೋದು ಸರಿನೇ ಅಲ್ವಾ? ಹಾಂ, ಸರಿಯಾಗೈತೆ ಮಿಸ್. ಅವ ಕಾಗ್ದನ ಮನೆಗೆ ತರ್ಸೋದು ಬೇಡ. ಮ್ಯಾನೇಜರ್ನ ಕರೆದು ಅದನ್ನ ವಾಪಸ್ ಕಳಿಸ್ಬಿಡಿ ಅತ್ತೆ. ನಂಗೆ ಹೊಟ್ಟೆ ಸೈತೆ, ಬನ್ನಿ ನಿಮ್ಮ ಕೈಯಾರೆ ಬಡಿಸಿ ಬನ್ನಿ. ಎಲ್ಲ ವಾಪಸ್ ಕೊಟ್ಬಿಡಿ ಅಂತ ನನಗೆ ಆರ್ಡ್ರ್ ಮಾಡಿ ಹೋಗ್ತಿದ್ದಾಳೆ. ಇವಳನ್ನ ಮೊಳಕೆನಲ್ಲೇ ಚಿವುಟ್ ಹಾಕಬೇಕು, ಇಲ್ಲ ಅಂದರೆ ಬೆಳೆದು ಹೆಮ್ಮರಾಗಿ ಹೋಗ್ತಾಳೆ.